ಬನ್ನಿ ಶರಣ ಸಂಗೀತ ಸೈಡ್ ಕಳಿಸಿ. ಅಣ್ಣ ಅಲ್ಲಿ ಸಂಗೀತ ತೆಗಿಯೋಣ. ಅಣ್ಣ ಸಂಗೀತ ಅವ್ರು ತೆಗಿಬೇಕು, ನಮ್ದಲ್ಲ ಅವ್ರದ್ದು ಸಂಗೀತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದೇಪ್ಪ ಇಲ್ಲೇರು ಅಲ್ಲಿ ಅವನಲ್ಲ ಬನ್ನಿ ಶರಣ ಸಂಗೀತ ಸೈಡ್ ಕಳಿಸಿ. ಅಣ್ಣ ಅಲ್ಲಿ ಸಂಗೀತ ತೆಗಿಯೋಣ. ಅಣ್ಣ ಸಂಗೀತ ಅವ್ರು ತೆಗಿಬೇಕು, ನಮ್ದಲ್ಲ ಅವ್ರದ್ದು ಸಂಗೀತ. ಅದೇಪ್ಪ ಇಲ್ಲೇರು ಅಲ್ಲಿ ಅವನಲ್ಲ ಇದೆಯಲ್ಲ ಕ್ಯಾಮ್ರಾ ಓಪನ್ ಮಾಡಿ ಎತ್ಕೊಂಡು ಸ್ವಲ್ಪ ನಂದೀಶನ ಸ್ವಲ್ಪ ಹೋಗ್ಬಿಡಿ ಆಮೇಲೆ ಓಕೆ ಓಕೆ ಅದೇ ಅವನು ಯಾರೋ ಅಲ್ಲಿಂದ ಲೈವ್ ಮಾಡ್ಕೊಂಡು ಬರ್ತಾವನೆ ಕಣ ಅಣ್ಣ, ಯಾರೋ ಲೈವ್ ಮಾಡ್ಕೊಂಡು ಬರ್ತಾವನ ಅಲ್ಲಿಂದನೇ.
ಯಾರು ಅಲ್ಲಿ ಲೈವ್ ಮಾಡ್ಕೊಬತ್ತ ನೋಡಿ TV5 ನವರು ಕೊಟ್ಮೇಲೆ ಒಳಗಡೆಗೆ ಫೋನ್ ಮಾಡೋಂಗೆ ಫೋನ್ ಮಾಡಿ ಲೈವ್ ಇದ್ರೆ ಕಿಟ್ ಕೊಟ್ಬಿಡ್ತೀನಿ ಸೈಡ್ಗೆ ಹಾಕಲ್ರಪ್ಪ ಇನ್ನೂ ಐತಲ್ಲ ಅಲ್ಲಿ ಎಲ್ಲಾರು ಮುಂದೆ ಬರ್ತಾರೆ ಒಂದು ಚೂರು ಗ್ಯಾಪ್ ಮಾಡ್ಕೊಳ್ಳಿ ಅವ್ರು ಹೋಗಲ್ವಾ ಅಲ್ಲಿ ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಡಗರ ಜೋರಾಗಿದೆ. ನಾಡಿನೆಲ್ಲೆಡೆ ಆಯುಧ ಪೂಜೆಯ ಒಂದು ಸಂಭ್ರಮ ಕಳೆಗಟ್ಟಿದೆ. ಅದೇ ರೀತಿ ಮೈಸೂರಿನ ಅರಮನೆಯಲ್ಲಿಯೂ ಕೂಡ ಆಯುಧ ಪೂಜೆಗೆ ಸಕಲ ತಯಾರಿಗಳು ಕೂಡ ನಡೀತಾ ಇದೆ. ನಾವೀಗ ನೋಡ್ತಾ ಇರಬಹುದು. ಪಟ್ಟದ ಆನೆ ಪಲ್ಲಕ್ಕಿಯ ಮೇಲೆ ಪಟ್ಟದ ಕತ್ತಿಯನ್ನ ಹೊರಟು ಸೋಮೇಶ್ವರ ದೇಗುಲಕ್ಕೆ ಹೊರಟಿದ್ದಾರೆ. ಸಕಲ ಪೂಜೆಗಳಿಗೂ ಕೂಡ ತಯಾರಿಯನ್ನ ಕೂಡ ಮಾಡಲಾಗಿದೆ. ಪಟ್ಟದ ಆನೆ ಏನಿದೆ ಶ್ರೀಕಂಠನಿಗೆ ನಿಶಾನೆಯಾಗಿ ಏಕಲವ್ಯ ಕೂಡ ಬರ್ತಾ ಇದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಟ್ಟದ ಕತ್ತಿಗೆ ಒಂದು ವಿಶೇಷ ಪೂಜೆಯನ್ನ ಸೋಮೇಶ್ವರ ದೇಗುಲದಲ್ಲಿ ನಡೆಸಲಾಗುತ್ತೆ. ಸಾಕಷ್ಟು ವಿಧಿ ವಿಧಾನಗಳ ಮೂಲಕ ಅರಮನೆಯ ಸಂಪ್ರದಾಯದಂತೆ ಸೋಮೇಶ್ವರ ದೇಗುಲದಲ್ಲಿ ಪೂಜೆಯ ಬಳಿಕ ಮತ್ತೆ ಪಟ್ಟದ ಕತ್ತಿಯನ್ನ ಅರಮನೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ನಂತರ ಯದುವೀರವರು ಆಯುಧ ಪೂಜೆಯನ್ನ ನೆರವೇರಿಸುವಂತಹ ಮೂಲಕ ಇವತ್ತಿನ ಆಯುಧ ಪೂಜೆಯ ಸಂಭ್ರಮ ಮೈಸೂರಿನ ಅರಮನೆಯಲ್ಲಿ ಮುಕ್ತಾಯವನ್ನ ಹೊಂದುತ್ತೆ. ನಾವೀಗ ನೋಡ್ತಾ ಇರಬಹುದು ನಿಶಾನೆ ಆನೆಯನ್ನ. ಸೊ ಅದು ಯಾವ ರೀತಿ ದಾರಿಯನ್ನ ತೋರಿಸ್ಕೊಂಡು ಹೋಗುತ್ತೆ ಅದೇ ರೀತಿಯಲ್ಲಿ ಪಟ್ಟದ ಕತ್ತಿಯನ್ನ ಹೊತ್ತಂತಹ ಆನೆಯು ಕೂಡ ಹೋಗ್ತಾ ಇದೆ. ಅಂಡ್ ಅರಮನೆಯಲ್ಲಿರುವಂತಹ ಅರಮನೆಯ ಎಲ್ಲ ಮಹಿಳೆಯರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಈ ಒಂದು ವಿಧಿ ವಿಧಾನಗಳನ್ನ ಪೂರ್ಣಗೊಳಿಸುವಂತಹ ತಯಾರಿಗಳು ಕೂಡ ಈಗ ನಡೀತಾ ಇದೆ. ಸೊ ಪಟ್ಟದ ಕತ್ತಿಯ ಪೂಜೆಗೆ ಸೋಮೇಶ್ವರ ದೇವಾಲಯದಲ್ಲಿ ಸಕಲ ತಯಾರಿಗಳು ಕೂಡ ನಡೆದಿದ್ದು ಪಟ್ಟದ ಕತ್ತಿಯನ್ನ ಹೊತ್ತು ಹೊರಟಂತಹ ಶ್ರೀಕಂಠನಿಗೆ ನಿಶಾನೆ ಆನೆ ಏಕಲವ್ಯ ದಾರಿಯನ್ನ ತೋರಿಸಿದೆ. ಇನ್ನು ಪಟ್ಟದ ಕುದುರೆಗಳು ಪಟ್ಟದ ಹಸು ಎಲ್ಲವೂ ಕೂಡ ಈ ಒಂದು ಮೆರವಣಿಗೆಗೆ ಸಾಥ್ ನೀಡ್ತಾ ಇದೆ. ಅರಮನೆಯ ಸಂಪ್ರದಾಯದಂತೆ ಈ ಒಂದು ಪೂಜಾ ವಿಧಾನಗಳು ನಡೀತಾ ಇದ್ದು ಸೋಮೇಶ್ವರ ದೇಗುಲದಲ್ಲಿ ಸಕಲ ತಯಾರಿಗಳು ಕೂಡ ನಡೀತಾ ಇದೆ. ಇನ್ನು ಅರಮನೆಯಲ್ಲಿರುವಂತಹ ಅರಮನೆಗೆ ಸಂಬಂಧಪಟ್ಟವರೆಲ್ಲರೂ ಕೂಡ ಈ ಒಂದು ಸೋಮೇಶ್ವರ ದೇಗುಲಕ್ಕೆ ಪಟ್ಟದ ಕತ್ತಿಯ ಪೂಜೆಗೆ ಅಂತ ಹೊರಟಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೋಮೇಶ್ವರ ದೇಗುಲದಲ್ಲಿ ಈ ಒಂದು ಪೂಜೆ ಮುಕ್ತಾಯವಾಗಲಿದೆ, ನಡೆಯಲು ಕೂಡ ಶುರುವಾಗ್ತಾ ಇದೆ. ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಇರಲಿಲ್ಲ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರನ್ನ ದತ್ತು ಸ್ವೀಕಾರ ಮಾಡಿರಲಿಲ್ಲ. ಆ ಸಂದರ್ಭದಲ್ಲೂ ಸಹ ಒಟ್ಟಾರೆ ಹೇಳೋದಾದ್ರೆ ಸೋಮೇಶ್ವರ ದೇಗುಲದಲ್ಲಿ ಈಗ ಪಟ್ಟದ ಕತ್ತಿಯ ಒಂದು ಪೂಜೆಗೆ ಎಲ್ಲಾ ತಯಾರಿಗಳು ಕೂಡ ನಡೆದಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಮುಕ್ತಾಯವಾಗಲಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.